ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದ 15 ವರ್ಷದ ಬಾಲಕ ಸುಮಂತ್ನ ನಿಗೂಢ ಸಾವಿನ ಪ್ರಕರಣ ಈಗ ಹೊಸ ರೋಚಕ ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಮೊದಲು ಇದೊಂದು ಆಕಸ್ಮಿಕ ಸಾವು ಅಂತ ಭಾವಿಸಲಾಗಿದ್ದು ಕೂಡ ಈಗ ಅದನ್ನು ಪೊಲೀಸರು ಇದೊಂದು ಆಕಸ್ಮಿಕ ಸಾವು ಅಲ್ಲ, ಇದೊಂದು ಅಸಹಜ ಸಾವು, ಇದು ಕೊಲೆ ಪ್ರಕರಣ ಅಂತ ದಾಖಲಿಸಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬೆಳ್ತಂಗಡಿಯ ಸಂಬೋಳಿಯ ಎಂಬಲಿನ 15ರ ಯುವಕ ಸುಮಂತ್ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ಮನೆಯಿಂದ ಹೊರಹೋಗಿದ್ದ. ಆದರೆ ಆತ ಮತ್ತೆ ಮರಳಿ ಮನೆಗೆ ಬರಲೇ ಇಲ್ಲ. ಕೊನೆಗೆ ಆತನ ಮೃತದೇಹ ಸ್ಥಳೀಯ ಕೆರೆಯೊಂದರಲ್ಲಿ ಪತ್ತೆಯಾಗಿತ್ತು. ಆರಂಭದಲ್ಲಿ ಇದು ಸಹಜ ಸಾವು ಆಗಿರ್ಬೋದು, ಏನು ಆಟ ಆಡಿ ಅಲ್ಲಿ ಜಾರಿ ಬಿದ್ದಿರ್ಬೋದು ಎನ್ನುವಂತಹ ಕೆಲವೊಂದು ಸಂಶಯಗಳು ಹುಟ್ಟಿಕೊಂಡಿತ್ತಾದರೂ ನಂತರ ಆ ಒಂದು ಕೆರೆಯಲ್ಲಿ ಗುರುತಿಸಲ್ಪಟ್ಟಂತಹ ಆ ಒಂದು ರಕ್ತದ ಕಲೆಗಳು ಇದೊಂದು ಸಾಮಾನ್ಯ ಸಾವಲ್ಲ, ಇದೊಂದು ಅನುಮಾನಾಸ್ಪದ ಸಾವು ಅಂತ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಪೊಲೀಸರು ಈ ಒಂದು ಪ್ರಕರಣವನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂದರೆ ಅದಕ್ಕೆ ಇನ್ನೂ ಪ್ರಮುಖ ಕಾರಣಗಳಿವೆ. ಒಂದು ಮೊದಲನೇದಾಗಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಂತ್ ಕೆರೆಯಲ್ಲಿ ಮುಳುಗುವ ಸಮಯದಲ್ಲಿ ಜೀವಂತವಾಗಿದ್ದ. ಅಂದರೆ ಏನು ಜಾರಿ ಬಿದ್ದಿರುವುದೋ ಏನೋ ಆಗಿದ್ದರೂ ಈ ಒಂದು ಕೆರೆಗೆ ಬೀಳುವಂತಹ ಸಂದರ್ಭದಲ್ಲಿ ಆತ ಜೀವಂತವಾಗಿದ್ದ ಅನ್ನೋದು ಮೊದಲನೇ ವರದಿಯಲ್ಲಿ ತಿಳಿದು ಬಂದಿರುವಂಥದ್ದು. ಆದರೆ ಆತನ ಸಾವಿಗೆ ಕೇವಲ ನೀರು ಮಾತ್ರ ಕಾರಣವಲ್ಲ ಎಂಬ ಅನುಮಾನಗಳು ಹುಟ್ಟಿಕೊಂಡಿರುವಂಥದ್ದು. ಅಂದರೆ ಮೊದಲೇ ಆತನ ಮೇಲೆ ಏನಾದರೂ ಗಾಯಗಳಾಗಿ ನಂತರ ಪ್ರಜ್ಞೆ ತಪ್ಪಿ ಆತ ಈ ಒಂದು ಕೆರೆಯಲ್ಲಿ ಬಿದ್ದಿದ್ದಾನ ಅಥವಾ ಯಾರಾದರೂ ಆತನನ್ನು ತಳ್ಳಿ ಹಾಕಿದಾರ ಎನ್ನುವಂತಹ ಸಂಶಯಗಳು, ಅನುಮಾನಗಳು ಹುಟ್ಟಿಕೊಂಡಿರುವಂಥದ್ದು. ಇನ್ನು ತಲೆಯ ಮೇಲಿನ ಗಾಯಗಳ ಬಗ್ಗೆ ಗಮನಿಸ್ತಾ ಹೋದರೆ ಆ ಒಂದು ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿ ಯಾವುದೇ ಚೂಪಾದ ಆಯುಧದಿಂದ ಆದ ಗಾಯಗಳು ಯಾವುದೂ ಇಲ್ಲ ಅಂತ ಕೂಡ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಯಾವುದೋ ಮೊಂಡಾದ ವಸ್ತುವಿನಿಂದ ಅಥವಾ ಬಲಪ್ರಯೋಗದಿಂದ ಉಂಟಾಗಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ತನಿಖಾ ತಂಡ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳ್ತಂಗಡಿಯ DYSP ನೇತೃತ್ವದಲ್ಲಿ 4 ವಿಶೇಷ ತಂಡಗಳನ್ನು ಇಲ್ಲಿ ರಚನೆ ಮಾಡಿರುವಂಥದ್ದು. ದೇವಸ್ಥಾನಕ್ಕೆ ಹೋದ ಬಾಲಕ ಕೆರೆಯ ಹತ್ತಿರ ಹೋಗಿದ್ದಾದರೂ ಯಾಕೆ? ಆತನ ತಲೆ ಮೇಲಿರುವ ಗಾಯದ ಗುರುತುಗಳು ಯಾರಾದರೂ ಹಲ್ಲೆ ಮಾಡಿದ್ದರಿಂದ ಉಂಟಾದದ್ದೇ ಅಥವಾ ಆತನನ್ನು ಕೆರೆಗೆ ತಳ್ಳಲಾಗಿದೆಯೇ? ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯಿಂದ ಉತ್ತರ ಬರಬೇಕಿದೆ. ಯಾವ ಆ್ಯಂಗಲಲ್ಲಿ ಈ ಒಂದು ತನಿಖೆ ನಡಲಿಕ್ಕಿದೆ ಅಂತ ಕೇಳಿದರೆ ಮೊದಲು ಹುಟ್ಟಿಕೊಂಡಿರುವಂತಹ ಪ್ರಶ್ನೆ ಆಗಿತ್ತು, ಆತನ ಸ್ನೇಹಿತರೊಂದಿಗೆ ಯಾವಾಗಲೂ ಅಂದರೆ ವಾರದಲ್ಲಿ 1 ಬಾರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಆ ಸ್ನೇಹಿತರು ಯಾರು? ಆ ಸ್ನೇಹಿತರನ್ನು ತನಿಖೆ ಮಾಡ್ತಾರೆ. ಏನಾದರೂ ಆ ಒಂದು ಸ್ನೇಹಿತರಲ್ಲಿ ಜಗಳಗಳು ನಡೆದಿತ್ತ ಅಥವಾ ಈ ಒಂದು ಪ್ರಕರಣದಲ್ಲಿ ಬೇರೆ ಏನಾದರೂ ಕಾರಣಗಳು ಇವೆಯಾ ಎನ್ನುವುದನ್ನು ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ತನಿಖೆಯಲ್ಲಿ ಸೇರಿಸುವಂತಹ ಸಾಧ್ಯತೆಗಳು ಇದೆ. ಒಬ್ಬ ಅಮಾಯಕ ಬಾಲಕನ ಸಾವು ನಿಜಕ್ಕೂ ಇಡೀ ಬೆಳ್ತಂಗಡಿಯನ್ನು ಬೆಚ್ಚಿ ಬೀಳಿಸಿದೆ. ಪೊಲೀಸರ ಈ ವಿಶೇಷ ತಂಡಗಳು ಶೀಘ್ರದಲ್ಲೇ ಸತ್ಯವನ್ನು ಹೊರಹಾಕಲಿ ಮತ್ತು ಸುಮಂತ್ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಈ ಪ್ರಕರಣದ ಬಗ್ಗೆ ನೀವೆಲ್ಲ ಈ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ನಿಮ್ಮ ಅಭಿಪ್ರಾಯ ಏನು? ಬೆಳ್ತಂಗಡಿಯಲ್ಲಿ ನಾವು ಕೇಳಿರುವಂತಹ ಅಸಹಜ ಸಾವುಗಳಿಗೂ ಅಥವಾ ಈ ಒಂದು ಸಾವಿಗೂ ಏನಾದರೂ ಕನೆಕ್ಷನ್ ಇರಬಹುದಾ? ಈ ಒಂದು ವಿಚಾರಗಳ ಬಗ್ಗೆ ಅಪ್ಡೇಟನ್ನು ಸಿಕ್ಕಿದ ಕೂಡಲೇ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.